ಬಾಸು ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ ವಿಡಿಯೋ ಮಾಡೋದು ಸ್ವಲ್ಪ ಡಿಲೇ ಆಯಿತು, ಅಡ್ಜಸ್ಟ್ ಮಾಡ್ಕೊಳ್ಳಿ. ಸ್ವಲ್ಪ ಕೆಲಸ ಇದರಿಂದ ಮಾಡೋದಕ್ಕೆ ಆಗಲಿಲ್ಲ. ಮ್ಯಾಚ್ ವಿಡಿಯೋನೇ ಮಾಡ್ಬಿಟ್ಟೆ ಫಸ್ಟು. ಸೊ ಓಕೆ, ಇವಾಗ ಬಂದ್ಬಿಡೋಣ ಸ್ಕ್ವಾಡ್ ಹೆಂಗಿದೆ ಅಂತ. ಇಂಡಿಯಾ ಎ ಸ್ಕ್ವಾಡ್ ಬಿಟ್ಟಿದ್ದಾರೆ, ಇಂಡಿಯಾ ಮೈನ್ ಟೀಮ್ ಸ್ಕ್ವಾಡ್ ಬಿಟ್ಟಿದ್ದಾರೆ. ಐರ್ಲೆಂಡ್ ಸೀರೀಸ್ಗೆ, ಇಂಗ್ಲೆಂಡ್ ಸೀರೀಸ್ಗೆ, ಜೊತೆಗೆ ಏಷ್ಯನ್ ಗೇಮ್ಸ್ಗೂ ಕೂಡ ಆಲ್ಮೋಸ್ಟ್ ಎಷ್ಟು 4 ಸ್ಕ್ವಾಡ್ ರಿಲೀಸ್ ಆಗಿರೋದು ಒಂದೇ ಸಲ ಪಟ 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 ನಂಗೆ ರಿಲೀಸ್ ಮಾಡಿಬಿಟ್ಟಿದ್ರೆ. ಸೊ ನೋಡೋಣ ಸ್ಕ್ವಾಡ್ ಎಲ್ಲ ಹಿಂಗಿದೆ ಅಂತ. ಫಸ್ಟು ಐರ್ಲ್ಯಾಂಡ್ ಸ್ಕ್ವಾಡಿಂದ ಬರ್ತೀನಿ, ಇಂಗ್ಲೆಂಡ್ ಸ್ಕ್ವಾಡಿಂದ ಬರ್ತೀನಿ. ಅಂದರೆ ಇಂಗ್ಲೆಂಡ್ ಮೇಲೆ ಇರುವಂಥ ಮ್ಯಾಚ್ಗಳಿಗೆ ಯಾರ್ಯಾರು ಇದ್ದಾರೆ ಅಂತ T20 ಸೀರೀಸಿಗೆ. ಸೊ ಈ ಸೀರೀಸ್ಗೆ ಮತ್ತು ಐರ್ಲ್ಯಾಂಡ್ ಸೀರೀಸ್ಗೆ ಎರಡು ಸಿಮಿಲರ್ ಆಗಿರುವಂಥ ಸ್ಕ್ವಾಡು, ಏನು ಚೇಂಜಸ್ ಇಲ್ಲ. ಎರಡು ಕೂಡ ಒಂಥರ ಕಾಂಟ್ರಾಸ್ಟಿಂಗ್, ಎರಡು ಕಡೆ ಮಿರರ್ ಇದ್ದಂಗೆ. ಏನು ಒಂದು ಚೇಂಜ್ ಮಾಡಿದರೆ ಎರಡು ಚೇಂಜ್ ಮಾಡಿದರೆ ಸ್ಕ್ವಾಡಲ್ಲಿ ಏನಂತಾರಲ್ಲ ಏನೂ ಇಲ್ಲ. ಸೊ ಪಕ್ಕಾ ಸ್ಕ್ವಾಡ್ ಇದೆ. T20 ಸೀರೀಸಿಗೆ ಮಾತ್ರ ಸ್ಕ್ವಾಡ್ನ ಬಿಟ್ಟಿರೋದು. ಶ್ರೇಯಸ್ ಅಯ್ಯರ್ ಕ್ಯಾಪ್ಟನ್ಸಿನ ನಿಭಾಯಿಸ್ತಾ ಇದ್ದಾರೆ. ಅಪ್ಡೇಟ್ ಅಂತೂ ಬಂದಿತ್ತು, ಶ್ರೇಯಸ್ ಅಯ್ಯರ್ಗೆ ಕ್ಯಾಪ್ಟನ್ಸಿನ ಕೊಡ್ತಾರೆ ಇಂಡಿಯನ್ ಟೀಮ್ದು ಅಂತ. ಸೂರ್ಯಗೆ ಎಕ್ಸಿಟ್ ಗೇಟ್ ಪಾಸ್ ಕೊಡ್ತಾರೆ ಅಂತ ಗೊತ್ತಾಗೋಗ್ಬಿಟ್ಟಿತ್ತು. ಸೊ ಅದೇ ರೀತಿ ಸೂರ್ಯಕುಮಾರ್ ಯಾದವ್ನ ಎತ್ತಂಗಡಿ ಮಾಡಿದ್ದಾರೆ. ಯಾಕಂದರೆ ಪರ್ಫಾರ್ಮೆನ್ಸ್ ಇಲ್ಲ ಅವರಿಗೆ, ಮತ್ತೆ ವರ್ಕ್ ಮಾಡಿಬಿಟ್ಟು ಅವರು ಬರಬೇಕಾಗಿದೆ. ಇಲ್ಲಿ ಕ್ಯಾಪ್ಟನ್ಸಿನ ಶ್ರೇಯಸ್ ಅಯ್ಯರ್ ಕೊಟ್ಟಿರೋದು ಸ್ವಲ್ಪ ಜನ ಖುಷಿ ಆಗಿರ್ಬೋದು, ಸ್ವಲ್ಪ ಜನಕ್ಕೆ ಬೇಜಾರಾಗಿರ್ಬೋದು. ಡಿಫ್ರೆನ್ಸ್ ಆಫ್ ಒಪಿನಿಯನ್ ಅಂತೂ ಇದ್ದಿದ್ದಾನೆ. ಕೆಲವರು ಅನ್ಕೊಂತಿರ್ತಾರೆ ರಜತ್ ಪತಿದಾರ್ಗೆ ಕ್ಯಾಪ್ಟನ್ಸಿ ಕೊಟ್ಬಿಡ್ಬೇಕು ಅಂತ. ಅವ್ರ ಟೀಮಲ್ಲೇ ಇಲ್ಲ ಆಗಿರೋ ಸಿಕ್ಕಾಪಟ್ಟೆ ಫೀಲ್ಸ್ ಸ್ಯಾಡು. ನನ್ನ ಟೀಮಲ್ಲಿ ಅಟ್ಲೀಸ್ಟ್ ಬರಬಹುದು ಅಂತ ಅನ್ಕೊಂಡಿದ್ದೆ. ಇಲ್ಲ ಆಗಿಲ್ಲ ಅಂದ್ರೂ ಕೂಡ ಇಂಡಿಯಾ ಎ ಸ್ಕ್ವಾಡ್ಗಾರು ಬಂದ್ಬಿಡ್ಬೋದು ಅಟ್ಲೀಸ್ಟ್ ಅಂತ ಅನ್ಕೊಂಡಿದ್ದೆ. ಬಟ್ ಅಲ್ಲೂ ಕೂಡ ಕಾಣಿಸ್ಕೊಂತಿರೋ ರಜತ್ ಪತಿದಾರ್ ಸಿಕ್ಕಾಪಟ್ಟೆ ಫೀಲ್ಸ್ ಸ್ಯಾಡ್ ಅಂಡ್ ಬ್ಯಾಡ್ ಫಾರ್ ಪಟ್ಟಿದ್ದಾರೆ. ಎಷ್ಟೊಂದೆಲ್ಲ ಪರ್ಫಾರ್ಮೆನ್ಸ್ನ ಕೊಡ್ತಿದ್ರು ಕೂಡ ಏನು ಆಗ್ತಾ ಇದೆ. ಓಕೆ, ಅಲ್ಲಿಗೆ ಬರೋಣ. ಫಸ್ಟು ಶ್ರೇಯಸ್ ಅಯ್ಯರ್, ಆಮೇಲೆ ಅಭಿಷೇಕ್ ಶರ್ಮಾ, ಸಂಜು ಸ್ಯಾಮ್ಸನ್, ಇಶಾನ್ ಕಿಶನ್, ಶಿವಮ್ ದುಬೆ ಎಲ್ಲ ವರ್ಲ್ಡ್ ಕಪ್ ವಿನ್ನಿಂಗ್ ಸ್ಕ್ವಾಡಲ್ಲಿ ಇದ್ದಂಥವ್ರೆ. ತಿಲಕ್ ವರ್ಮಾ, ಆಮೇಲೆ ನಿತೀಶ್ ಕುಮಾರ್ ರೆಡ್ಡಿಲಿ ಎಂಟ್ರಿ ಆಗಿದ್ದಾರೆ ಹೊಸದಾಗೆ. ಯಾಕಂದರೆ ಸಖತ್ತಾಗಿ ಪರ್ಫಾರ್ಮ್ ಮಾಡಿದ್ದಾರೆ AIPL ಅಲ್ಲಿ. ಆಲ್ರೌಂಡಿಂಗ್ ಡಿಪಾರ್ಟ್ಮೆಂಟ್ ಅಂತ ಬಂದಾಗ ಅಕ್ಸರ್ ಇವರ ಆಬ್ಸೆನ್ಸಲ್ಲಿ ಬೇಸಿಕಲಿ ಬಂದು ಹಾರ್ದಿಕ್ ಪಾಂಡ್ಯ ಆಬ್ಸೆಂಟ್ ಆಗಿದ್ದಾರೆ. ಅದಕ್ಕೋಸ್ಕರ ನಿತೀಶ್ ಕುಮಾರ್ ರೆಡ್ಡಿನ ಫಸ್ಟ್ ಬೌಲಿಂಗ್ ಆಲ್ರೌಂಡರ್ ಆಗಿ ಹಾಕೊಂಡಿದ್ದಾರೆ. ಅಕ್ಷರ್ ಪಟೇಲ್ ಇದ್ದಾರೆ, ವಾಷಿಂಗ್ಟನ್ ಸುಂದರ್ ಇದ್ದಾರೆ, ವರುಣ್ ಚಕ್ರವರ್ತಿಗೆ ಅಷ್ಟೇನಾಗಿ ಹೆವಿಯಾಗಿ ಆಗಿಲ್ಲ ಈ ಸೀಸನು IPL, ಬಟ್ ಆದರೂ ಕೂಡ ಹಾಕೊಂಡಿದ್ದಾರೆ ವರ್ಲ್ಡ್ ಕಪ್ ವಿನ್ನಿಂಗ್ ಸ್ಕ್ವಾಡ್ ಇದ್ದವರು ಅಂತ. ವೈಭವ್ ಸೂರ್ಯವಂಶಿನ ತೊಗೊಂಬಂದು ಇಲ್ಲಿ ಕೂರಿಸಿದ್ದಾರೆ. ಮಗ ಸೀದಾ ತೊಗೊಂಬಂದು ಕೂರಿಸಿದ್ದಾರೆ IPL ಪರ್ಫಾರ್ಮೆನ್ಸ್ ನೋಡಾದ ಮೇಲೆ. ನೋಡಿ, ಇಲ್ಲಿ ಶುಭ್ಮನ್ ಗಿಲ್ಗೂ ಆಪರ್ಚುನಿಟಿ ಸಿಕ್ಕಿಲ್ಲ, ಜೊತೆಗೆ ಸಾಯಿ ಸುದರ್ಶನ್ಗೂ ಆಪರ್ಚುನಿಟಿ ಸಿಕ್ಕಿಲ್ಲ. 700 ಪ್ಲಸ್ ಹೊಡೆದಿರೋಂಥವ್ರಿಗೆ, ರನ್ಸ್ ಹೊಡೆದಿರೋಂಥವ್ರು. ಬಟ್ ವೈಭವ್ ಸೂರ್ಯವಂಶಿಗೆ ಪಟ್ಟಣಂಗೆ ಸ್ಥಾನ ಕೊಟ್ಬಿಟ್ಟಿದ್ದಾರೆ. ರವಿ ಬಿಷ್ಣೋಯ್ನ ಹಾಕೊಂಡಿದ್ದಾರೆ. ಸೊ ಇದು ಈಚೆ ಕಡೆಯಿಂದ ಬಂದಿದೆ ಅಂತ ಅನಿಸುತ್ತೆ. ಏನಂತ ರವಿ ಬಿಷ್ಣೋಯ್ ರೆಕಗ್ನೈಸ್ ಆಗಿಲ್ಲ ರೀಸೆಂಟಾಗಿ. ವರುಣ್ ಚಕ್ರವರ್ತಿನ ಮೈನ್ ಬೌಲರ್ ಆಗಿದ್ದು. ರವಿ ಬಿಷ್ಣೋಯ್ ಚಾನ್ಸ್ ಸಿಗೋದಿಲ್ಲ ನನ್ನ ಪ್ರಕಾರ, ವರುಣ್ ಚಕ್ರವರ್ತಿಗೆ ಸಿಗೋದು. ಮೊಹಮ್ಮದ್ ಸಿರಾಜ್, ಹರ್ಷಿತ್ ರಾಣಾ ಇಂಜುರಿಯಿಂದ ಇಲ್ಲಿ ರಿಕವರ್ ಆಗಿ ಕಮ್ಬ್ಯಾಕ್ ಮಾಡ್ತಿದ್ರೆ. IPLನ ಮಿಸ್ ಮಾಡ್ಕೊಂಡಾದ ನಂತರ ವೆಲ್ ಆ್ಯಂಡ್ ಗುಡ್ ಅಂತ ಹೇಳಬೇಕು. ಯಾಕಂತಂದರೆ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು ಇದಕ್ಕಿಂತ ಮುಂಚೆ, ಇಂಜುರಿಗಿಂತ ಮುಂಚೆ. ಸೊ ಅವಕಾಶ ಕೊಟ್ಟಿದ್ದಾರೆ, ಇಲ್ಲಿ ಮೆಚ್ಕೊಳ್ಳೇಬೇಕು. ಪ್ರಿನ್ಸ್ ಯಾದವ್ ಕೂಡ ಅವಕಾಶ ಕೊಟ್ಟಿದ್ದಾರೆ. ನೋಡಿ, ಇಲ್ಲಿ ಯಂಗ್ ಅಂಡ್ ಎನರ್ಜೆಟಿಕ್ ಫಸ್ಟ್ ಬೌಲಿಂಗ್ ಯೂನಿಟ್. ಹರ್ಷದೀಪ್ ಸಿಂಗ್ ಆಗಿರ್ಬೋದು, ಪ್ರಿನ್ಸ್ ಯಾದವ್ ಆಗಿರ್ಬೋದು, ಹರ್ಷಿತ್ ರಾಣಾ ಆಗಿರ್ಬೋದು, ಕಂಪ್ಲೀಟ್ಲಿ ಯಂಗ್ ಅಂಡ್ ಎನರ್ಜೆಟಿಕ್ ಬೌಲಿಂಗ್ ಯೂನಿಟ್. ಅದರಲ್ಲಿ ಸ್ವಲ್ಪ ಮಟ್ಟಿಗೆ ಎಕ್ಸ್ಪೀರಿಯನ್ಸ್ ಇರುತ್ತದೆ. ಮೊಹಮ್ಮದ್ ಸಿರಾಜು, ಜಸ್ಪ್ರೀತ್ ಬುಮ್ರಾ ಈ ಒಂದು ಸೀರೀಸ್ನ ಮಿಸ್ ಮಾಡ್ಕೊತಾರೆ, ಯಾಕಂದರೆ ರೆಸ್ಟ್ ಕೊಡಿದ್ರು ಅವರಿಗೆ. ಸೊ ಇಂಗ್ಲೆಂಡ್ ಸೀರೀಸ್ನು ಮಿಸ್ ಮಾಡ್ಕೊತಾರೆ ಬುಮ್ರಾ, ಜೊತೆಗೆ ಐರ್ಲ್ಯಾಂಡ್ ಸೀರೀಸ್ನು ಕೂಡ ಮಿಸ್ ಮಾಡ್ಕೊತಾರೆ. ಐರ್ಲ್ಯಾಂಡಿಗೆ ಡಮ್ಮಿ ಟೀಮ್ನ ಒಂದು ರೇಂಜಿಗೆ ಸ್ವಲ್ಪ ಡಮ್ಮಿ ಅಂತ ಹೇಳೋಕ್ಕೆ ಆಗಲ್ಲ. ಇಂಡಿಯಾ ಆದರೆ ಹಿಂಗಿದೆ ಅಂತಂದರೆ 4 ಮೈನ್ ಟೀಮ್ನ ರೆಡಿ ಮಾಡ್ಬಿಡ್ಬೋದು. ಆ ಥರ ನಮ್ಮದು ಬೆಂಚ್ ಸ್ಟ್ರೆಂತ್ ಇದೆ. ಯಾವುದು ಡಮ್ಮಿ, ಯಾವುದು ಸೈಕೋ ಅಂತ ಹೇಳೋದಕ್ಕಾಗೋದಿಲ್ಲ. ಎಲ್ಲ ಕೂಡ ಒಂಥರ ಒಂದು ಒಳ್ಳೆ ಬ್ಯಾಲೆನ್ಸ್ ಇರುವಂಥ ಟೀಮ್ನ. ಈ T20 ಸೈಡ್ ಏನಿದೆ, ಇದನ್ನು 4 ಟೀಮ್ ಮಾಡ್ಬಿಡ್ಬೋದು, ಆರಾಮಾಗಿ ಮಾಡ್ಬೋದು. ಇದು ನಾವಲ್ಲ, ಆಪೋನೆಂಟ್ ಟೀಮ್ಗಳು ಹೇಳ್ತಾರೆ. ಇಂಡಿಯನ್ ಟೀಮಲ್ಲಿ 4 ಟೀಮ್ನ ಮಾಡ್ತು ಅಂದ್ರೂ ಕೂಡ ಆರಾಮಾಗೆ ಎಲ್ಲರಿಗೂ ಹೊಡ್ಕೊಂಬರ್ತಾರೆ, ಮೈನ್ ಟೀಮ್ಗೆ ಹೊಡ್ಕೊಂಬರ್ತಾರೆ ಅಂತ. ಸೊ ಇದಿಷ್ಟು ಆಯಿತು ಅಂತಂದರೆ ಐರ್ಲ್ಯಾಂಡ್ ಸೀರೀಸ್ಗೆ ಮತ್ತು ಇಂಗ್ಲೆಂಡ್ ಸೀರೀಸ್ಗೆ T20 ಸ್ಕ್ವಾಡ್ ನನ್ನ ಪ್ರಕಾರ ಬ್ಯಾಲೆನ್ಸ್ಡ್ ಆಗಿದೆ, ಚೆನ್ನಾಗೇ ಕಾಣಿಸ್ತಾ ಇದೆ. ಅದೇ ಸ್ವಲ್ಪ ಜನಕ್ಕೆ ಹಂಗೆ ಹಿಂಗೆ ಅಂತ ಅನಿಸಿರ್ಬೋದು. ರಜತ್ ಪತಿದಾರ್ನ ಹಾಕೋಬೇಕಾಗಿತ್ತು ಗುರು, ಬಿಟ್ಬಿಟ್ರಲ್ಲ. ತಿಲಕ್ ವರ್ಮನ್ ಹಾಕಬೇಕು, ಇವ್ರನ್ನ ಯಾರಪ್ಪ ಶುಭ್ಮನ್ ಗಿಲ್ ಹಾಕಬೇಕಾಗಿತ್ತು ಗುರು, ಅವ್ರಿಗೆ ಕ್ಯಾಪ್ಟನ್ಸಿ ಕೊಡಬೇಕಾಗಿತ್ತು ಗುರು. ಮಸ್ತಾಗಿ ಪರ್ಫಾರ್ಮ್ ಮಾಡಿದ್ರು. ಶ್ರೇಯಸ್ ಅಯ್ಯರ್ ಏನು ಮಸ್ತಾಗಿ ಪರ್ಫಾರ್ಮ್ ಮಾಡೋರು ಈ ಸೀಸನು. ಏನು ಶುಭ್ಮನ್ ಗಿಲ್ ಅಷ್ಟು ನೋಡ್ಬಿಟ್ಟಾರ, ಏನು ಫೈನಲ್ಸಿಗೆ ಕರ್ಕೊಂಡ್ಬಿಟ್ಟಾರೆ ಈ ಸೀಸನು. ಅದಲ್ಲ, ಶ್ರೇಯಸ್ ಅಯ್ಯರು ಲಾಸ್ಟ್ ಸೀಸನ್ನು ಮಸ್ತಾಗಿ ಪರ್ಫಾರ್ಮ್ ಮಾಡಿದ್ರೆ, ಅಂಡ್ ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡಿದ್ರೆ, ಅಂಡ್ ಒಂಥರ ಇದೊಂದು ಕ್ಯೂ ಅಂತ ಅನ್ಕೊಳ್ಳಿ. ಸೂರ್ಯ ಆದ ನಂತರ ಶ್ರೇಯಸ್ ಅಯ್ಯರ್ ಅಂತಾನೆ ಇದ್ದಿದ್ದು, ಅದಕ್ಕೋಸ್ಕರ ಇವ್ರಿಗೆ ಕ್ಯಾಪ್ಟನ್ಸಿನ ಕೊಟ್ಟಿದ್ದಾರೆ. ಅಂಡ್ ಬರ್ಡನ್ ಜಾಸ್ತಿ ಬೇಡ ಅಲ್ಲಿ. ಶುಭ್ಮನ್ ಗಿಲ್ಗೆ 3 ಫಾರ್ಮೆಟಲ್ಲಿ ಕ್ಯಾಪ್ಟನ್ಸಿನ ಕೊಡುವಂಥದ್ದು. ಸೊ ಅದು ಕೂಡ ಒಂಥರ ಸೈಕ್ ಆಗುತ್ತೆ, ಅವರಿಗೆ ಮೆಂಟಲ್ ಪ್ರೆಷರ್ ಆಗುತ್ತೆ. ಅದಕ್ಕೋಸ್ಕರ ಇವ್ರಿಗೆ ಕ್ಯಾಪ್ಟನ್ಸಿನ ಕೊಟ್ಟಿದ್ದಾರೆ. ಬಟ್ ಗಿಲ್ನ ಹಾಕೊಂಡೇ ಇಲ್ಲ, ಸಾಯಿ ಸುದರ್ಶನ್ ಕೂಡ ಹಾಕೊಂಡೇ ಇಲ್ಲ. ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ, ಬಟ್ ಇಲ್ಲ. ಸೊ ಓಕೆ, ಈ ಸ್ಕ್ವಾಡ್ ವಿಚಾರಕ್ಕೆ ಬಂತು ಅಂದರೆ ಶ್ರೇಯಸ್ ಅಯ್ಯರ್, ಅಭಿಷೇಕ್ ಶರ್ಮಾ, ಸಂಜು ಸ್ಯಾಮ್ಸನ್, ಇಶಾನ್ ಕಿಶನ್, ಶಿವಮ್ ದುಬೆ ಸಿಮಿಲರ್ ಹೋಗಿರೋ, ಏನೂ ಚೇಂಜಸ್ ಇಲ್ಲ ಅಲ್ಲಿ. ಒಂದು ಚೇಂಜ್ ಏನು ಅಂತಂದರೆ ಬುಮ್ರಾ ಅಣ್ಣ ಬರ್ತಾರೆ ಸೆಪ್ಟೆಂಬರಿಗೆ ಏಷ್ಯನ್ ಗೇಮ್ಸಿಗೆ, ಪ್ರಿನ್ಸ್ ಯಾದವ್ ಬದಲು. ಸೊ ಇದೊಂದು ಬಿಡ್ತು ಅಂದರೆ ಇನ್ನು ಯಾವುದೇ ಚೇಂಜಸ್ಸು ಈ ಸ್ಕ್ವಾಡಲ್ಲಿ ಆಗಿಲ್ಲ, ಏಷ್ಯನ್ ಗೇಮ್ಸ್ ಸ್ಕ್ವಾಡಲ್ಲಿ. ಸೊ ಬುಮ್ರಾ ಯಾಕಂದರೆ ಮೈನ್ ಟೂರ್ನಮೆಂಟ್ ಅದು, ಟೂರ್ನಮೆಂಟ್ಗೆ ಇಡಲೇಬೇಕು. ಬಯಲಾಟರಲ್ ಸೀರೀಸ್ ಆದರೆ ನೆಗೆಟ್ ಮಾಡ್ಬೋದು ಅವ್ರನ್ನ ರೆಸ್ಟ್ ತಗೊಳ್ಳಿ ಅಂತ. ಬಟ್ ಟೂರ್ನಮೆಂಟ್ ಅಂತ ಬಂದಾಗ ನಮ್ಮ ಬೆಸ್ಟ್ ಇರೋವಂಥವ್ರು ಇರಲೇಬೇಕಾಗುತ್ತೆ, ಅಟ್ಲೀಸ್ಟ್ ಒಬ್ಬರಾದರೂ ಇರಲೇಬೇಕು, ಸಖತ್ತಾಗಿರುವಂಥವ್ರು, ಎಕ್ಸ್ಟ್ರೀಮ್ ಲೆವೆಲ್ನ ತೋರಿಸುವಂಥವ್ರು. ಸೊ ಅದಕ್ಕೋಸ್ಕರ ಬುಮ್ರಾನ ಹಾಕೊಂಡಿದ್ದಾರೆ. ನಿಮ್ಗೆ ಅನಿಸುತ್ತೆ ಈ ಒಂದು ಟೀಮ್ ನೋಡ್ತಾರೆ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ಆ್ಯಂಡ್
ಇಂಡಿಯಾ ಎ ಸ್ಕ್ವಾಡ್ನ ಬಿಡಿದ್ರೆ ಇಂಡಿಯಾ ಎ ಸ್ಕ್ವಾಡ್ ಫಾರ್ ಶ್ರೀಲಂಕಾ ಟೋರು ಮಲ್ಟಿಡೇ ಗೇಮ್ಸ್ ಇದು. ಸೊ ಇದೇನು T20 ಫಾರ್ಮೆಟ್ ಅಲ್ಲ ಅಥವಾ ಒನ್ ಡೇ ಫಾರ್ಮೆಟ್ ಅಲ್ಲ. ಸೊ ಇದು ಮಲ್ಟಿಡೇ ಗೇಮ್ಸ್ ಆಗಿರೋದು. ಧ್ರುವ್ ಜುರಲ್ನ ಹಾಕೊಂಡಿದ್ದಾರೆ, ಸಾಯಿ ಸುದರ್ಶನ್, ಆಮೇಲೆ ಆಯುಷ್ ಪಾಂಡೆ ಅವ್ರನ್ನ ಹಾಕೊಂಡಿದ್ದಾರೆ, ದೇವದತ್ ಪಡಿಕ್ಕಲ್, ಋತುರಾಜ್ ಗಾಯಕ್ವಾಡ್, ಹರ್ಷ್ ದುಬೆ, ಜೈನ್ ಅವ್ರು ಹಾಕೊಂಡಿದ್ದಾರೆ, ಗುರ್ನೂರ್ ಬ್ರಾರ್, ಆಮೇಲೆ ನಬಿ ಅವ್ರನ್ನ ಹಾಕೊಂಡಿದ್ದಾರೆ. ಸಗದಾಗಿ ಬೌಲಿಂಗ್ ಮಾಡಿದ್ರಲ್ಲಪ್ಪ ಇದರಲ್ಲಿ ರಣಜಿ ಟ್ರೋಫಿಲಿ. ಆಮೇಲೆ ಯಶ್ ಠಾಕೂರ್ ಅವ್ರನ್ನ ಹಾಕೊಂಡಿದ್ದಾರೆ, ಅಂಶುಲ್ ಕಂಬೋಜ್, ಜಗದೀಶನ್, ಅಮನ್ ಅವ್ರನ್ನ ಹಾಕೊಂಡಿದ್ದಾರೆ, ಆಮೇಲೆ ಶಾಯ್ಕ್ ಅವ್ರನ್ನ ಹಾಕೊಂಡಿದ್ದಾರೆ. ಅಮನ್ ಅವರು ರೀಸೆಂಟಾಗಿರಲ್ಲ ನೆಟ್ ಬೌಲಿಂಗ್ ಎಲ್ಲ ಮಾಡಿದ್ದಾರೆ ಮೈನ್ ಇಂಡಿಯನ್ ಟೀಮಲ್ಲಿ. ಆಮೇಲೆ ಜಿಶಾನ್ ಅನ್ಸಾರಿ ಅವ್ರನ್ನ ಹಾಕೊಂಡಿದ್ದಾರೆ. ಸೊ ಇಂಡಿಯಾ ಎ ಸ್ಕ್ವಾಡಲ್ಲಿ ರಜತ್ ಪತಿದಾರ್ ಎಲ್ಲೂ ಯಾಕೆ ಇಲ್ಲ ಗುರು ರಜತ್ ಪತಿದಾರ್ ಹತ್ರ ಅನ್ಕೊಂತಾರೆ ಎಲ್ಲರೂ. ಬಟ್ ಇದು ಮಲ್ಟಿಡೇ ಗೇಮ್ ಆಗಿರೋದ್ರಿಂದ ಸ್ವಲ್ಪ ನೆಗೆಟ್ ಮಾಡಿರೋದ್ರಲ್ಲಿ ಒಂದು ರೇಂಜಿಗೆ ಅರ್ಥ ಇದೆ ಅಂತಲೂ ಕೂಡ ಹೇಳ್ಬೋದು. ಬಟ್ ಮೈನ್ ಟೀಮಲ್ಲಿ ಇರಬೇಕಾಗಿತ್ತು ಅಂತ ಒಂದು RCB ಫ್ಯಾನ್ಸ್ಗಳಿಗೆ ಇರುತ್ತಲ್ಲ, ಇಂಡಿಯನ್ ಮೈನ್ ಟೀಮಲ್ಲಿ ಇರಬೇಕಾಗಿತ್ತು ರಜತ್ ಪತಿದಾರ್. ಕ್ಯಾಪ್ಟನ್ಸಿ ಬೇಡ ಗುರು, ಸುಮ್ಮನೆ ಹಾಕೊಂಡಿದ್ರೆ ಸಾಕಾಗಿತ್ತು ಅಂತ. ಬಟ್ ಇದಾರ್ ಗುರು ಸಿಕ್ಕಾಪಡೆ ನೋಡಿ ಹೆಂಗಿದ್ದಾರೆ ಅಂತ. ಹಿಂಗೆ ತಿಲಕ್ ವರ್ಮನ ಬಿಟ್ಬಿಡೋಕ್ಕಾಯ್ತದ, ಈ ಕಡೆ ಅಭಿಷೇಕ್ ಶರ್ಮನ ಬಿಟ್ಬಿಡೋಕ್ಕಾಯ್ತದ, ಸಂಜು ಸ್ಯಾಮ್ಸನ್ ಬಿಟ್ಬಿಡೋಕ್ಕಾಯ್ತದ, ಇಶಾನ್ ಕಿಶಾನ್ ಬಿಡೋಕ್ಕಾಯ್ತದ. ಆಮೇಲೆ ಇಶಾನ್ ಕಿಶನ್ ಸಕ್ಕತ್ ರನ್ಸ್ ನೋಡಿದ. ಶಿವಮ್ ದುಬೆನ ಬಿಟ್ರೆ ಶಿವಮ್ ದುಬೆನ್ ಬಿಡ್ಬೇಕಾಗ್ತದೆ. ಅವರು ಕೂಡ ಒಂದು ರೇಂಜಿಗೆ ಆಲ್ರೌಂಡರ್ ಅಂತ ಅನ್ಕೊಳ್ಳಿ. ಇಲ್ಲಿ ಬಿಟ್ರೆ ಶಿವಮ್ ದುಬೆನ್ ಬಿಡ್ಬೇಕಷ್ಟೇ, ಇನ್ಯಾರನ್ನೂ ಕೂಡ ಅಲ್ಲಿ ಬಿಡೋದಕ್ಕಾಗೋದಿಲ್ಲ. ಅಕ್ಷರ್ ಪಟೇಲ್ನ ಬಿಡೋಕ್ಕಾಗತ್ತಾ, ವಾಷಿಂಗ್ಟನ್ ಸುಂದರ್ನ ಬಿಡೋಕ್ಕಾಗತ್ತಾ? ಸೊ ಅವ್ರು ಹೆಂಗಿದ್ರು ಒಂಥರ ಬ್ಯಾಕಪ್ ಆಗಿರ್ತಾರೆ ಅಲ್ಲಿ. ಸೊ ಇಲ್ಲಿ ಜಾಗ ಆಗ್ತಿಲ್ಲ ಗುರು, ಸಿಂಪಲ್ ಆಗಿ ನೋಡಿದ್ರು ರಜತ್ ಪತಿದಾರ್ಗೆ ಜಾಗ ಆಗ್ತಾ ಇಲ್ಲ ಇಲ್ಲಿ. ಯಾಕಂದರೆ ಅಷ್ಟು ನಂಬರ್ ಆಫ್ ರನ್ಸ್ನ ಹೊಡೆದ್ರೆ ಇಲ್ಲಿರುವಂಥ ಬ್ಯಾಟರ್ಗಳು ಆಲ್ರೆಡಿ ಪ್ರೂವ್ ಮಾಡಿದ್ದಾರೆ. ಅದಕ್ಕೋಸ್ಕರ ಜಾಗ ಆಗ್ತಾ ಇಲ್ಲ. ಶ್ರೇಯಸ್ ಅಯ್ಯರ್ನ ಇಲ್ಲಿ ಎಳ್ಕೊಂಬಂದಿರೋದೇ ಒಂಥರ ಟಫ್ ಡಿಸಿಷನ್ನು. ಅವ್ರು ಎಳ್ಕೊಂಬಂದಿದ್ದು ಜಾಗ ಕೊಟ್ಟಿರೋದೇ ದೊಡ್ಡ ಸೂರ್ಯನ ಎತ್ತಂಗಡಿ ಮಾಡ್ಬಿಟ್ಟು ಕರ್ಕೊಂಬಂದಿರೋದು ಅವ್ರನ್ನ. ಸೊ ನಿಮ್ಗೆ ಏನಿಸುತ್ತೆ ಈ ಸ್ಕ್ವಾಡ್ ನೋಡಾದ್ಮೇಲೆ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ನನಗೇನೋ ಬ್ಯಾಲೆನ್ಸ್ಡ್ ಆಗಿ ಕಾಣಿಸಿದೆ, ಅದೇ ಪತಿದಾರ್ ಒಬ್ರು ಇರಬೇಕಾಗಿತ್ತು ಅಂತ ಅನಿಸ್ತು. ಅದು ಬಿಡ್ತು ಅಂದರೆ ಇಲ್ಲಿ ಎಲ್ಲರಿಗೂ ಪಾಪ ಫೀಲ್ ಸ್ಯಾಡು, ಆಮೇಲೆ ಸಾಯಿ ಸಣ್ಗೂ ಕೂಡ ಪಾಪ ಫೀಲ್ ಸ್ಯಾಡ್ ಅಂತ ಹೇಳಬೇಕು. ನೋಡೋಣ ಏನಾಗುತ್ತೆ ಕತೆ ಅಂತ.